ಇವತ್ತಿನ ರೆಸಿಪಿ ಬಂದು ಮಜ್ಜಿಗೆ ಸಾಂಬಾರು. ನೀವು ಯಾವಾಗಲೂ ಕೂಡ ಮಜ್ಜಿಗೆ ಮೊಸರುಳಿ ಈ ಥರ ತಿಂದೇನಾದರೂ ಬೇಜಾರಾಗಿದ್ದರೆ ಈ ಥರ ಒನ್ ಟೈಮ್ ಮಜ್ಜಿಗೆ ಸಾಂಬಾರನ್ನ ಮಾಡ್ಕೊಂಡು ತಿಂದು ನೋಡಿ. ಅದ್ರ ರುಚಿನೇ ಬೇರೆ, ತುಂಬ ಚೆನ್ನಾಗಿರುತ್ತೆ. ಮತ್ತು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಫಸ್ಟಿಗೆ ಬಂದು ಖಾರಕ್ಕೆ ಇಲ್ಲಿ ಸಾಂಬಾರು ಪೌಡರ್ ತೊಗೊಂಡಿದ್ದೀನಿ, 1-4 ಟೇಬಲ್ ಸ್ಪೂನು, ಮತ್ತು ಕಾಯಿ, ಒಂದು ಸ್ವಲ್ಪ ಅಕ್ಕಿ, ಒಂದು ಸ್ವಲ್ಪ ಚಕ್ಕೆ, ಮತ್ತು ಹುರ್ಗಡ್ಲೆ ತೊಗೊಂಡಿದ್ದೀನಿ, ಮತ್ತು ಈರುಳ್ಳಿ ದಪ್ಪು ತೊಗೊಂಡಿದ್ದೀನಿ. ಎಲ್ಲದನ್ನು ಸ್ವಲ್ಪ ನೀರು ಹಾಕಿ ಈ ಥರ ಮಿಕ್ಸಿ ಮಾಡ್ಕೊಳ್ಳೋಣ. ನೆಕ್ಸ್ಟು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಅದು ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಮೇಲೆ ನಾವು ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳೋಣ. ನೆಕ್ಸ್ಟು ಅದು ಸ್ವಲ್ಪ ಬಿಸಿ ಆದಮೇಲೆ ನಾವು ಸ್ವಲ್ಪ ಸಾಸಿವೆ ಚಟಪಟ ಅನ್ನೋವರೆಗೂ ಸಾಸಿವೆನ ಸಿಡಿಸ್ಕೋಬೇಕು. ನೆಕ್ಸ್ಟ್ ಅದಕ್ಕೆ ನೋಡಿ ಈ ಥರ 2 ಈರುಳ್ಳಿ, ಮತ್ತು ಇದಕ್ಕೆ ಸಾಂಬಾರಿಗೆ ಮೇಯ್ನ್ ಈರುಳ್ಳಿನೇ ನಾವು ಜಾಸ್ತಿ ಹಾಕಬೇಕಾಗುತ್ತೆ. ಸಾಂಬಾರು ಈರುಳ್ಳಿ ಅಂತ ಬರುತ್ತಲ್ಲ, ಅದು ಯೂಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಾನು ಇರಲಿಲ್ಲ, ನಮ್ಮ ಮನೇಲಿ ದಪ್ಪ ಈರುಳ್ಳಿನೇ ಇತ್ತಲ್ಲ, ಅದಕ್ಕೇ 1-2 ದಪ್ಪ ಈರುಳ್ಳಿನ ದಪ್ಪಕ್ಕೆ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಸಾಂಬಾರು ಈರುಳ್ಳಿ ಆದರೆ ನೀವು ಹಂಗಂಗೆ ಹಾಕ್ಕೋಬೋದು, ಕಟ್ ಮಾಡೋದೇನು ಬೇಡ. ಸಿಪ್ಪೆ ಸುಲಿದ್ಬಿಟ್ಟು ಉಂಡುಂಡೆನ ಹಾಕ್ಕೊಂಡ್ರೆ ಅದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಮೇನ್ ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ ಇದಕ್ಕೆ. ಮತ್ತು ನೆಕ್ಸ್ಟು ಕರಿಬೇವನ್ನ ಹಾಕ್ಕೊಳ್ಳಿ, ಅದೆಲ್ಲದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ರೋಸ್ಟ್ ಆಗಬೇಕು ನೋಡಿ. ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ, ಸಾಕು. ಈ ಥರ ಮಜ್ಜಿಗೆ ಸಾಂಬಾರು ಅಂದರೆ ನಮ್ಮ ಹಳ್ಳಿ ಕಡೆ ಎಲ್ಲ ಜಾಸ್ತಿ ಮಾಡ್ತಾರೆ ಇದು. ಅಂದರೆ ಹುಳಿ ಮಜ್ಜಿಗೆ ತೊಗೋಬಾರ್ದು, ಫ್ರೆಶ್ ಆಗಿರಬೇಕು ಮಜ್ಜಿಗೆ. ನೆಕ್ಸ್ಟು ನಾವು ಖಾರ ಎಲ್ಲ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನು ಸೇರಿಸ್ಕೊಳ್ಳೋಣ. ಖಾರದ ಜೊತೆ ಸ್ವಲ್ಪ ಅದೇ ಇದರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು, ಸ್ವಲ್ಪ ಹಸಿದೆ ತೊಗೊಂಡಿದ್ವಲ್ಲ, ಹಾಗಾಗಿ ಇಲ್ಲಿ ಖಾರನ ಸ್ವಲ್ಪ ಬೇಯಿಸ್ಕೋಬೇಕು ನಾವು. ಆವಾಗ ಹಸಿ ಬರೋದಿಲ್ಲ ಸಾಂಬಾರು. ಸಾಂಬಾರು ಯಾವಾಗೇ ಮಾಡಬೇಕಂದ್ರೂ ನೀವು ನೀರು ಹಾಕ್ಬಿಡ್ಬೇಡಿ, ಇಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳಿ. ಸ್ವಲ್ಪ ನೀರು ಹಾಕಿ ಖಾರನ ಇಲ್ಲಿ ಬೇಯಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಆವಾಗ. ನೋಡಿ ಇವಾಗ ಸ್ವಲ್ಪ ಕುದೀತಾ ಇದೆ ಅಲ್ವಾ ಚೆನ್ನಾಗಿ. ಇವಾಗ ಉಪ್ಪು ಹಾಕ್ಕೊಳ್ಳೋಣ, ಟೇಸ್ಟಿಗೆ ತಕ್ಕಂತೆ ಸ್ವಲ್ಪ ಕಲ್ಲುಪ್ಪನ್ನ ನಾನು ಸೇರಿಸ್ಕೊಂಡಿದ್ದೀನಿ. ಕಲ್ಲುಪ್ಪು ಸೇರಿಸ್ಕೊಂಡು ಖಾರನ ಮತ್ತೆ ಚೆನ್ನಾಗಿ ಬೇಯಿಸ್ಕೋಬೇಕು. ನಾವು ಮಜ್ಜಿಗೆ ಎಲ್ಲ ಹಾಕೋಕ್ಕೆ ಮುಂಚೆ ಖಾರ ಎಲ್ಲ ಅರ್ಧ ಬೆಂದಿರಬೇಕು, ಲಾಸ್ಟಿಗೆ ನಾವು ಮಜ್ಜಿಗೆನ ಸೇರಿಸ್ಕೋಬೇಕಾಗುತ್ತೆ. ಈಗ ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ, ಖಾರ ಎಲ್ಲ ಬೆಂದಿದೆ ಅಲ್ವಾ. ನಾನು 1 ಗ್ಲಾಸ್ ಅಷ್ಟು ನೀರನ್ನ ಈಗ ಸೇರಿಸ್ಕೊಂಡಿದ್ದೀನಿ. ನೋಡಿ ಇಷ್ಟು ತೆಳೆಯಿದ್ರೆ ಸಾಕು, ಗಟ್ಟಿನೂ ಬೇಡ ತೆಳ್ಳನೂ ಬೇಡ. ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಅದು ನೊರೆ ಥರ ಇರೋದೆಲ್ಲ ಬೆಂದು ನೀಟಾಗಿ ನೊರೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ನೀವು ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ. ಈ ಥರ ಸಾಂಬಾರುಗಳೆಲ್ಲ ಹಳೆ ಕಾಲದ ಅಜ್ಜಿದಿ ರೆಸಿಪಿಗಳಿವೆಲ್ಲ. ಅಜ್ಜಿದಿ ರೆಸಿಪಿಗಳೇ ತುಂಬ ಈಸಿ ಟೇಸ್ಟಿಯಾಗಿರುತ್ತೆ. ನಾವೇನೇ ಹಾಕಿ ಮಾಡಿದ್ರೂ ಅಷ್ಟು ಟೇಸ್ಟ್ ಬರಲ್ಲ. ಅವ್ರು ನೋಡಿ ಏನು ಹಾಕೋದಿಲ್ಲ, ಕಡಿಮೆ ಸಾಮಗ್ರಿಗಳನ್ನ ಬಳಸಿನೇ ತುಂಬ ಟೇಸ್ಟಿಯಾಗಿ ಮಾಡ್ತಿದ್ರು ಅವಾಗಲವರೆಲ್ಲ. ಅಷ್ಟೇ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದಿತ್ತು ನೋಡಿ. ಅದಕ್ಕೆ ಈ ಥರ ರೆಸಿಪಿಗಳೆಲ್ಲ ನೀವು ಕೂಡ ಒಂದು ಟೈಮ್ ಟ್ರೈ ಮಾಡಬೇಕಾಗುತ್ತೆ. ನೋಡಿ ಈ ಥರ ಮಜ್ಜಿಗೆನ ನಾನು ಕಡ್ದು ಇಟ್ಕೊಂಡಿದ್ದೆ, ಗಟ್ಟಿ ಮಜ್ಜಿಗೆ ತೊಗೋಬೇಕು, ನೀರು ಹಾಕೋಬೇಡಿ ಜಾಸ್ತಿ. ಮೊಸರನ್ನ ನೋಡಿ ಈ ಥರ ಇಷ್ಟು ಗಟ್ಟಿ ಇರಬೇಕು. ನಾನು ಅರ್ಧ ಬಟ್ಲಷ್ಟು ಮಜ್ಜಿಗೆನ ಮೊಸರನ್ನ ಕಡ್ದು ಇಟ್ಕೊಂಡಿದ್ದೀನಿ. ನೀರು ಜಾಸ್ತಿ ಹಾಕ್ಬೇಡಿ, ಅಷ್ಟು ಗಟ್ಟಿ ಇರಬೇಕು. ನೆಕ್ಸ್ಟು ಖಾರ ಎಲ್ಲ ಬೆಂದಿದೆ ಅನ್ನುವಾಗ ನೀವು ಆ ಮಜ್ಜಿಗೆನ ಸೇರಿಸ್ಕೋಬೇಕಾಗುತ್ತೆ. ಖಾರ ಫುಲ್ಲು ಬೆಂದಿರಬೇಕು, ಫುಲ್ ಒಂದು 90% ಖಾರ ಬೆಂದಿರಬೇಕು. ಇನ್ನು 10% ಬೇಯಬೇಕು ಅನ್ನಿಸ್ದಾಗ ನಾವು ಅದನ್ನು ಮಜ್ಜಿಗೆನ ಸೇರಿಸ್ಕೋಬೇಕು. ಮೇನ್ ಇದಕ್ಕೆ ಹುಳಿ ಮಜ್ಜಿಗೆ ತೊಗೋಬೇಡಿ, ಫ್ರೆಶ್ ಮಜ್ಜಿಗೆ ತೊಗೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆ ಎಲ್ಲ ಅವತ್ತಿನ ದಿನ ಮಾಡಿ ಅವಾಗೇ ಮಾಡ್ತಿದ್ರು, ಅವಾಗ ಟೇಸ್ಟ್ ಚೆನ್ನಾಗಿರ್ತಿತ್ತು. ಇಲ್ಲೆಲ್ಲ ಪ್ಯಾಕೆಟ್ ಮೊಸರನ್ನೇ ಅಲ್ವಾ ಸಿಗೋದು, ಪ್ಯಾಕೆಟು ಇಲ್ಲ ಹೋಮ್ ಮೇಡ್ ನೀವು ಮಾಡ್ಕೊಂಡಿದ್ರು ಪರವಾಗಿಲ್ಲ. ಫ್ರೆಶ್ ಆಗಿರೋದನ್ನೇ ಮೊಸರನ್ನ ಕಡ್ದಿಟ್ಕೊಳ್ಳಿ, ಮಜ್ಜಿಗೆನ ಗಟ್ಟಿ ಮಜ್ಜಿಗೆನ ಕೊನೆಯಾಗಿ ಇದಕ್ಕೆ ಸೇರಿಸ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಪರ್ಫೆಕ್ಟಾಗಿ ಈ ಥರ ಮಜ್ಜಿಗೆ ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ. ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದು. ನೀವು ಮೊಸರು ಮಜ್ಜಿಗೆ ತಿಂದು ಬೇಜಾರಾಗಿದ್ದರೆ ಈ ಥರ ಒನ್ ಟೈಮ್ ಟ್ರೈ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.